ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಭರಣಿ ನಕ್ಷತ್ರದ ಬಗ್ಗೆ ನೋಡ್ತಾ ಹೋಗೋಣ. ನಾವೇನಾದ್ರು ಜಾತಕವನ್ನು ನೋಡಬೇಕು ಅಂದರೆ ಅಲ್ಲಿ ನಕ್ಷತ್ರ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ಇಲ್ಲಿ ರಾಶಿ ಅನ್ನೋದು ಸೃಷ್ಟಿಯಾಗಿರೋದೇ ಈ ನಕ್ಷತ್ರಗಳ ಪುಂಜದಿಂದ, ನಕ್ಷತ್ರಗಳ ಸಮೂಹದಿಂದ ಈ ರಾಶಿಯನ್ನ ಸೃಷ್ಟಿ ಮಾಡಿದ್ದಾರೆ. ಹಾಗಾದ್ರೆ ನಕ್ಷತ್ರ ಅನ್ನೋದು ಅಷ್ಟು ಮುಖ್ಯನಾ ಅಂದರೆ ಖಂಡಿತ ಮುಖ್ಯ. ಈ ಒಂದು ಜಾತಕವನ್ನು ನೋಡುವಾಗ ನಕ್ಷತ್ರ ಮುಖ್ಯವಾಗುತ್ತೆ. ಒಂದು ಹುಟ್ಟಿದ ಮಗುವಿಗೆ ಹೆಸರನ್ನ ಇಡಬೇಕು ಅಂದರೆ ಅವಾಗಲೂ ಕೂಡ ನಕ್ಷತ್ರ ಅನ್ನೋದು ಮುಖ್ಯವಾಗುತ್ತೆ. ಈ ನಕ್ಷತ್ರಗಳ ಆಧಾರದ ಮೇಲೆ ಅದು ಯಾವ ರಾಶಿಗೆ ಸೇರುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಹಾಗಾದರೆ ಈ ಭರಣಿ ನಕ್ಷತ್ರದಲ್ಲಿ ಜನಿಸಿದಂತಹ ವ್ಯಕ್ತಿಗಳ ಗುಣಲಕ್ಷಣಗಳು, ಸ್ವಭಾವಗಳು, ಅವರ ಆರೋಗ್ಯ, ಅವರ ವ್ಯಕ್ತಿತ್ವ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಭರಣಿ ನಕ್ಷತ್ರದಲ್ಲಿ ಜನಿಸಿದಂಥವರು ಮೇಷ ರಾಶಿಗೆ ಸೇರ್ತಾರೆ. ಈ ಪ್ರತಿಯೊಂದು ನಕ್ಷತ್ರದಲ್ಲೂ ಕೂಡ 4 ಪಾದಗಳು ಬರ್ತವೆ. ಹಾಗಾಗಿ ಭರಣಿ ನಕ್ಷತ್ರದ 4 ಪಾದಗಳು ಕೂಡ ಮೇಷ ರಾಶಿಗೆ ಬರುತ್ತೆ. ಇದರ ಆಡಳಿತ ಗ್ರಹ ಶುಕ್ರ ಆಗಿರುತ್ತೆ. ಹಾಗೆ ಈ ನಕ್ಷತ್ರದ ದೇವತೆ ಬಂದು ಯಮ. ಇನ್ನು ಇದು ಮನುಷ್ಯ ಗಣಕ್ಕೆ ಸೇರಿರುತ್ತೆ. ಹಾಗೆ ಇದಕ್ಕೆ ಒಂದು ಅದೃಷ್ಟದ ಬಣ್ಣ ಯಾವುದು ಅಂದರೆ ರಕ್ತ ಕೆಂಪು. ಹಾಗೆ ಇದರ ಪ್ರಾಣಿ ಯಾವುದು ಅಂದರೆ ಗಂಡು ಆನೆ. ಹಾಗೆ ಪಕ್ಷಿ ಯಾವುದು ಅಂದರೆ ಕಾಗೆ ಬರುತ್ತೆ. ಇನ್ನು ಅಧಿದೇವತೆ ಯಾರು ಅಂತ ಕೇಳಿದ್ರೆ ಲಕ್ಷ್ಮಿ. ಹಾಗೆ ಅದೃಷ್ಟದ ಸಂಖ್ಯೆಗಳು 2 ಮತ್ತು 9. ಸ್ನೇಹಿತರೆ, ಈಗ ನಾವು ಈ ಭರಣಿ ನಕ್ಷತ್ರದವರ ಸಾಮಾನ್ಯ ಗುಣಲಕ್ಷಣಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ನಕ್ಷತ್ರದಲ್ಲಿ ಜನಿಸಿದಂಥವ್ರಿಗೆ ಲಿ, ಲು, ಲೇ, ಲೋ ಈ ಅಕ್ಷರಗಳಿಂದ ಹೆಸರನ್ನು ಇಡಬೇಕಾಗುತ್ತೆ. ಮೊದಲನೇ ಪಾದದಲ್ಲಿ ಜನಿಸಿದರೆ ಲಿ, 2ನೇ ಪಾದ ಆಗಿದ್ರೆ ಲು, 3ನೇ ಪಾದ ಆಗಿದ್ರೆ ಲೇ, 4ನೇ ಪಾದ ಆಗಿದ್ರೆ ಲೋ. ಈ ಅಕ್ಷರಗಳಿಂದ ಹೆಸರನ್ನ ಇಡಬೇಕಾಗುತ್ತೆ. ಇನ್ನು ಈ ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ದೊಡ್ಡ ಹೃದಯದಂತಹ ವ್ಯಕ್ತಿಯಾಗಿರ್ತೀರ, ಅಂದರೆ ವಿಶಾಲ ಹೃದಯದ ವ್ಯಕ್ತಿಯಾಗಿರ್ತೀರ. ಯಾರಾದರೂ ನಿಮಗೆ ಕೆಲವು ಕಟುವಾದ ಮಾತುಗಳನ್ನು ಆಡಿದ್ರು ಕೂಡ ನೀವು ಬೇಸರವನ್ನು ಮಾಡ್ಕೊಳ್ಳೋದಿಲ್ಲ. ಹಾಗೆ ಆಕರ್ಷಕವಾಗಿರ್ತೀರ ಮತ್ತು ದೊಡ್ಡ ಕಣ್ಣುಗಳಿಂದ ಆಶೀರ್ವದಿಸಲ್ಪಟ್ಟಿದ್ದೀರಿ. ಹಾಗೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಬಹಳಷ್ಟು ಹೇಳುತ್ತೆ. ಆ ಕಣ್ಣುಗಳೇ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಹೇಳುತ್ತೆ. ನಿಮ್ಮ ವ್ಯಕ್ತಿತ್ವದ ಪ್ರಮುಖ ಲಕ್ಷಣಗಳು ಕೂಡ ಅದೇ ಆಗಿರುತ್ತೆ. ನಿಮ್ಮ ಸಂಮೋಹನಗೊಳಿಸುವ ಸ್ಮೈಲು ಯಾರನ್ನು ಬೇಕಾದರೂ ಕೂಡ ಮಂತ್ರಮುಗ್ಧಗೊಳಿಸುತ್ತೆ. ಹಾಗೆ ನೀವು ಯಾವಾಗಲೂ ಶಾಂತವಾಗಿ ಮತ್ತು ಪ್ರಶಾಂತವಾಗಿರ್ತೀರಾ. ನೀವು ಅಪಾಯ ತೆಗೆದುಕೊಳ್ಳುವುದನ್ನು ಆನಂದಿಸ್ತೀರಾ ಮತ್ತು ಯಾವಾಗಲೂ ಪೂರ್ಣವಾಗಿ ಜೀವಿಸ್ತೀರಾ. ಸರಿಯಾದ ದಿಕ್ಕನ್ನು ಆಯ್ಕೆ ಮಾಡುವ ನಿಮ್ಮ ಸಾಮರ್ಥ್ಯ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ನಿಮ್ಮನ್ನು ಬೆಂಬಲಿಸುತ್ತೆ. ಹಾಗೆ ನಿಮ್ಮ ಸ್ವಾಭಿಮಾನದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತೀರಾ ಮತ್ತು ಯಾವಾಗಲೂ ಪ್ರಾಮಾಣಿಕವಾಗಿರ್ತೀರಾ. ನೀವು ರಾಜಮನೆತನದ ಜೀವನ ಶೈಲಿಯನ್ನು ಆನಂದಿಸ್ತೀರಾ. ಭರಣಿ ನಕ್ಷತ್ರ ಪುಂಜವು ಸ್ತ್ರೀಯರಿಗೆ ಹೆಚ್ಚು ಧನಾತ್ಮಕವಾಗಿರುತ್ತೆ, ಏಕೆಂದರೆ ಇದು ಶುಕ್ರನ ಪ್ರಭಾವವನ್ನು ಸೂಚಿಸುವ ಸ್ತ್ರೀಲಿಂಗ ಗುಣಗಳನ್ನು ಹೆಚ್ಚಿಸುತ್ತೆ. ನಿಮ್ಮ ಹಿರಿಯರ ಕಡೆಗೆ ಹೆಚ್ಚು ಗೌರವವನ್ನು ಹೊಂದಿರ್ತೀರಾ ಮತ್ತು ಆಶಾವಾದಿ ಸ್ವಭಾವವನ್ನು ಹೊಂದಿರ್ತೀರಾ. ನೀವು ಯಾವಾಗಲೂ ಹೊಸ ಅವಕಾಶಗಳು ಮತ್ತು ಸವಾಲುಗಳನ್ನು ಹುಡುಕ್ತಾ ಇರ್ತೀರಾ. ಹಾಗೆ ನೀವು ಪ್ರಾಬಲ್ಯವನ್ನು ಕೂಡ ಹೊಂದಿರ್ತೀರಾ. ನಿಮ್ಮ ಸಂಗಾತಿಯಿಂದ ಹೆಚ್ಚು ಪ್ರೀತಿಯನ್ನು ಪಡಿತೀರಾ ಮತ್ತು ನಿಮ್ಮ ಕುಟುಂಬ ಜೀವನವು ಕೂಡ ಹಾಗೆ ಆನಂದಮಯವಾಗಿರುತ್ತೆ. ಇನ್ನು ನೀವು ಬುದ್ಧಿವಂತ ವ್ಯಕ್ತಿ ಮತ್ತು ಯಾವಾಗಲೂ ಕಾರ್ಯಗಳನ್ನು ಸಮರ್ಥ ರೀತಿಯಲ್ಲಿ ನಿಭಾಯಿಸ್ತೀರಾ. ಹಾಗೆ ನೀವು ಕರ್ತವ್ಯನಿಷ್ಠ, ಸ್ವಾಭಾವಿಕರು, ಸ್ನೇಹಮಯಿ ಮತ್ತು ಕುಟುಂಬಕ್ಕೆ ನಿಷ್ಠರಾಗಿರ್ತೀರಾ. ತಾಜಾ ಅನುಭವಗಳಿಗಾಗಿ ಹಂಬಲಿಸ್ತಾ ಇರ್ತೀರಾ. ಹಾಗೆ ಧೈರ್ಯಶಾಲಿ, ಕಲಾತ್ಮಕರು, ಸೃಜನಶೀಲರು ಮತ್ತು ಸಾರ್ವಜನಿಕ ಜೀವನದಲ್ಲಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತೀರಾ. ಈ ಭರಣಿ ನಕ್ಷತ್ರದ ಒಂದು ದೌರ್ಬಲ್ಯ ಏನಂದರೆ, ಈ ಭರಣಿ ನಕ್ಷತ್ರದಲ್ಲಿ ಜನಿಸಿದಂಥವರು ಹಠಮಾರಿಗಳಾಗಿರ್ತಾರೆ. ಹಾಗೆ ನಿಯಂತ್ರಕರು, ಚಂಚಲ ಮನಸ್ಸಿನವರು, ಅನೈತಿಕತೆ, ಪ್ರಕ್ಷುಬ್ಧತೆ, ದುರ್ಬಲರು, ಹಾಗೆ ಮಗುವಿನಂಥವರು ಮತ್ತು ಅಸಹನೆಯನ್ನು ಒಳಗೊಂಡಿರೋರು. ಈ ಗುಣ ಸ್ವಭಾವಗಳು ಈ ನಕ್ಷತ್ರದಲ್ಲಿ ಜನಿಸಿದಂಥವ್ರಿಗೆ ಇರುತ್ತೆ. ಅದು ಕೆಲವೊಮ್ಮೆ ಅವರಿಗೆ ದೌರ್ಬಲ್ಯ ಕೂಡ ಆಗಬಹುದು. ಇನ್ನು ಮದುವೆ ಅನ್ನೋದು ಪುರುಷರಿಗೆ 27 ವರ್ಷ, ಮಹಿಳೆಯರಿಗೆ 23 ವರ್ಷ ವಯಸ್ಸಿನಲ್ಲಿ ಆಗ್ಬೋದು ಈ ನಕ್ಷತ್ರದಲ್ಲಿ ಜನಿಸಿದವ್ರಿಗೆ. ಹಾಗೆ ಅವರು ದಾಂಪತ್ಯ ಸುಖದಲ್ಲಿ ಅದೃಷ್ಟವಂತರಾಗಿರ್ತಾರೆ. ಒಡನಾಡಿಯು ಮನೆಯ ಆಡಳಿತದಲ್ಲಿ ಪರಿಣಿತರಾಗಿರ್ತಾರೆ ಮತ್ತು ಉತ್ತಮ ನಡವಳಿಕೆಯನ್ನು ಹೊಂದಿರ್ತಾರೆ. ಅಂದರೆ ನಿಮ್ಮ ಜೀವನ ಸಂಗಾತಿ. ಜನನವು ಭರಣಿ ನಕ್ಷತ್ರದ 1ನೇ ಅಥವಾ 2ನೇ ತ್ರೈಮಾಸಿಕದಲ್ಲಿದ್ದರೆ ತನ್ನ ತಂದೆಯ ಸಾವಿಗೆ ಕಾರಣವಾಗಬಹುದು ಎನ್ನುವ ನಂಬಿಕೆ ಇದೆ. ತನ್ನ ಕುಟುಂಬವನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ. ಕುಟುಂಬ ಸದಸ್ಯರಿಂದ ಒಂದು ದಿನ ಕೂಡ ದೂರ ಇರೋದಕ್ಕೆ ಇಷ್ಟಪಡೋದಿಲ್ಲ. ನೀವು ನಿಮ್ಮ ಕುಟುಂಬವನ್ನು ಆಳವಾಗಿ ಪ್ರೀತಿಸ್ತೀರಾ ಮತ್ತು ಗೌರವಿಸ್ತೀರಾ. ಆದರೆ ನಿಮ್ಮ ಅಚಲ ಸ್ವಭಾವದಿಂದಾಗಿ ತೊಂದರೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ನೀವು ನಿಮ್ಮ ತಾಯಿಯಿಂದ ಅಪಾರ ಪ್ರೀತಿ ಮತ್ತು ಬೆಂಬಲವನ್ನು ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ನೀವು ಬೆಂಬಲವನ್ನು ಪಡ್ಕೋತಾ ಇರ್ತೀರಾ.
ಆದರೂ ನೀವು ಖಾಸಗಿ ವ್ಯಕ್ತಿಯಾಗಿರುವುದರಿಂದ ನೀವು ಹೆಚ್ಚು ಸ್ನೇಹಿತರನ್ನು ಇಷ್ಟಪಡುವುದಿಲ್ಲ, ಅಂದರೆ ಮೂಡಿಯಾಗಿ ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತೀರಾ. ಇನ್ನು ತನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದೇ ಇದ್ರೂ ಕೂಡ ಯಾವುದೇ ಗಂಭೀರ ಆರೋಗ್ಯ ಸಮಸ್ಯೆಗಳು ಇವರಿಗೆ ಬರೋದಿಲ್ಲ. ಮುಖ್ಯವಾಗಿ ಸಂಭವನೀಯ ರೋಗಗಳು ಯಾವ್ಯಾವು ಬರೋವು ಅಂತಂದರೆ ಹಲ್ಲಿನ ಸಮಸ್ಯೆ, ಮಧುಮೇಹ ಮತ್ತು ತೀವ್ರವಾದ ದೇಹ ನೋವು, ಹಾಗೆ ಮಿದುಳಿನ ಬಾಧೆ, ಅಧಿಕ ಜ್ವರ, ಈ ಮಲೇರಿಯಾ, ಹಾಗೆ ಈ ಥರದ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇದೆ. ಬದುಕೋದಕ್ಕೆ ತಿನ್ನಬೇಕು, ತಿನ್ನೋದಕ್ಕೆ ಬದುಕಬೇಕು, ಈ ತತ್ವವನ್ನು ಡಿಫ್ರೆಂಟಾಗಿ ಅವರು ನಂಬ್ತಾರೆ. ಅವನು ನೀರಿಗೆ ಹೆದರ್ತಾನೆ. ಹಾಗೆ ಆಲೋಚನೆಯಂತೆ ನೀರಿನಲ್ಲಿ ಪ್ರಯಾಣಿಸುವಾಗ ನದಿಗಳು, ಸಾಗರಗಳು ಮತ್ತು ಕೊಳಗಳಲ್ಲಿ ಸ್ನಾನ ಮಾಡುವಾಗ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಯಾಕೆಂದರೆ ನೀರಿಗೆ ಭಯ ಪಡೋದ್ರಿಂದ ಅದರಿಂದ ತೊಂದರೆ ಆಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಈ ಭರಣಿ ನಕ್ಷತ್ರಕ್ಕೆ ಸೇರಿದ ಜನರಿಗೆ ವೃತ್ತಿ ಅಥವಾ ವೃತ್ತಿಪರ ಜೀವನಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ದಿಷ್ಟ ಒಳ್ಳೆಯ ಸಮಯ ಅಥವಾ ಕೆಟ್ಟ ಸಮಯ ಅನ್ನೋದು ಇರೋದಿಲ್ಲ. ಆದರೂ ಈ ಸಮಯದಲ್ಲಿ ನೀವು ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನು ನೋಡುವುದರಿಂದ ನಿಮ್ಮ ಜೀವನದಲ್ಲಿ ವಿಷಯಗಳು 33 ವರ್ಷಗಳ ನಂತರ ವೇಗವನ್ನು ಪಡೆದುಕೊಳ್ಳಲು ಪ್ರಾರಂಭಿಸ್ತವೆ. ನೀವು ಒಂಥರ ಆಲ್ರೌಂಡರ್ ಆಗಿರುವಂತೆ ತೋರುತ್ತೆ, ಆದರೆ ಯಾವುದೇ ರೀತಿಯ ಕೆಲಸದಲ್ಲಿ ಸುಲಭವಾಗಿ ಹೊಂದ್ಕೋಬಹುದು. ಆದರೆ ನೀವು ಜಾಹೀರಾತು, ಪ್ರದರ್ಶನ ಕಲೆಗಳು, ಸಂಗೀತ, ಕ್ರೀಡೆ, ವ್ಯಾಪಾರ, ಆಡಳಿತ ಅಥವಾ ಆಟೋಮೊಬೈಲ್ ಕ್ಷೇತ್ರಗಳಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡ್ತೀರಾ. ಇನ್ನು ಈ ಭರಣಿ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದಂಥವರು ವೃತ್ತಿಪರವಾಗಿ ಯಶಸ್ವಿಯಾಗ್ತಾರೆ. ಈ ಪಾದದಲ್ಲಿ ಇವರಿಬ್ಬರು ಪ್ರೇಮ ವಿವಾಹವಾಗುವ ಸಾಧ್ಯತೆ ಇದೆ. ಹಾಗೆ ಉತ್ತಮ ನೃತ್ಯಗಾರರು, ನೃತ್ಯ ಬೋಧಕರು ಮತ್ತು ಕ್ರೀಡಾಪಟುಗಳಾಗಲು ಬಯಸ್ತಾರೆ. ಮತ್ತೊಂದು ಕಡೆ ಇವರು ತಮ್ಮ ಜೀವನವನ್ನು ಅಪಾಯಕ್ಕೆ ತಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಭರಣಿ ನಕ್ಷತ್ರದ 2ನೇ ಪಾದದಲ್ಲಿ ಜನಿಸಿದವರು ವಿರುದ್ಧ ಲಿಂಗದ ಕಡೆಗೆ ಆಕರ್ಷಿತರಾಗ್ತಾರೆ. ಅವರು ತಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸ್ತಾರೆ ಮತ್ತು ಇತರರಿಗೆ ಕೆಲಸವನ್ನು ಮಾಡಲು ಆಸಕ್ತಿಯನ್ನು ಹೊಂದೋದಿಲ್ಲ. ಜೀವನದಲ್ಲಿ ಹೆಚ್ಚಿನ ಅಂಶಗಳನ್ನು ಅವರು ತೃಪ್ತರಾಗುವ ಸಾಧ್ಯತೆ ಇರುತ್ತೆ. ತಮ್ಮ ತಾಯಿಯ ಅಜ್ಜನಿಂದ ಸಂಪತ್ತನ್ನು ಸಂಗ್ರಹಿಸಬಹುದು ಮತ್ತು ಉತ್ತಮ ಶೈಕ್ಷಣಿಕ ಹಿನ್ನೆಲೆಯನ್ನು ಕೂಡ ಹೊಂದಿರ್ತಾರೆ. ಹಾಗೆಯೇ ಭರಣಿ ನಕ್ಷತ್ರದ 3ನೇ ಪಾದದಲ್ಲಿ ಜನಿಸಿದವರು ತಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸೋದಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಸಂಗಾತಿಯು ನಿಮ್ಮ ವ್ಯವಹಾರವನ್ನು ನಿರ್ವಹಿಸುವಂತೆ ಅಥವಾ ಅವರ ಹೆಸರಿನಲ್ಲಿ ವ್ಯಾಪಾರವನ್ನು ಮಾಡುವಂತೆ ಸಲಹೆಯನ್ನು ಕೂಡ ಇಲ್ಲಿ ನೀಡಲಾಗುತ್ತೆ. ಅವರು ನೃತ್ಯ ಬೋಧಕರು, ನಟರು, ರೂಪದರ್ಶಿಗಳು, ಕ್ಯಾಟರರ್ಗಳು ಇತ್ಯಾದಿಯಾಗಿ ಕೆಲಸವನ್ನು ಮಾಡಿದರೆ ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಭರಣಿ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದವರು ತುಂಬ ಶಕ್ತಿವಂತರಾಗಿರ್ತಾರೆ. ಅವರು ತಮ್ಮ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಬಳಸಿದರೆ ಉತ್ತಮ ಪರಿಶೋಧಕರು, ಸಂಶೋಧಕರು, ಸ್ತ್ರೀರೋಗ ತಜ್ಞರು, ಛಾಯಾಗ್ರಾಹಕರು, ತನಿಖಾ ಅಧಿಕಾರಿಗಳು ಕೂಡ ಆಗಬಹುದು. ಅವರು ಸಂಪತ್ತು ಮತ್ತು ಸೌಕರ್ಯವನ್ನು ಪಡೆಯಲು ಇತರರ ಲಾಭವನ್ನು ಪಡ್ಕೋಬಹುದು. ತಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಶಾರ್ಟ್ಕಟ್ಗಳನ್ನು ಹುಡುಕಲು ಪ್ರಯತ್ನ ಪಡಬಹುದು. ಅದು ಅವರಿಗೆ ಕುತಂತ್ರದ ವ್ಯಕ್ತಿತ್ವ ಅಂತ ಕೂಡ ಅನ್ನಿಸ್ಬೋದು. ಯಾವುದೇ ವಿಷಯದ ಬಗ್ಗೆ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಬಂದಾಗ ಅವರು ಇತರರ ಭಾವನೆಗಳ ಬಗ್ಗೆ ಕಾಳಜಿಯನ್ನು ವಹಿಸೋದಿಲ್ಲ. ಸ್ನೇಹಿತರೆ, ಇದಿಷ್ಟು ಈ ಭರಣಿ ನಕ್ಷತ್ರ ಮೇಷ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳ ಒಂದು ಗುಣಲಕ್ಷಣಗಳು, ಸ್ವಭಾವಗಳು, ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಆರೋಗ್ಯಕ್ಕೆ, ಅವರ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ. ಈ ವಿಚಾರ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.